ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಆಲ್ ಅಂತ ಆನ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಒಂದು ಬ್ಯಾಂಕ್ನ ಉದ್ಯೋಗ ಆಗಿರುತ್ತೆ. 2025ರಲ್ಲಿ ಕರೆದಿರುವ SBIನ ಜೂನಿಯರ್ ಕ್ಲರ್ಕ್, ಜೂನಿಯರ್ ಅಸೋಸಿಯೇಟ್ ನೇಮಕಾತಿಯ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. SBIಯಲ್ಲಿ 5,000 ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 6/8/2025ರಿಂದ 26/8/2025 ಒಳಗೆ ಆಸಕ್ತ ಅಭ್ಯರ್ಥಿಗಳು SBIನ ಪ್ರಮುಖ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಈ ಅರ್ಹತೆ ನೋಡುವುದಾದರೆ ಯಾವುದೇ ಪದವಿಯನ್ನು ಪಾಸಾದ ಅಭ್ಯರ್ಥಿಯೂ ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು 20ರಿಂದ 28 ವರ್ಷದೊಳಗಿನ ಅಭ್ಯರ್ಥಿಗಳು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. OBC ಅಭ್ಯರ್ಥಿಗಳಾಗಿದ್ದಲ್ಲಿ 31 ವರ್ಷ ಮತ್ತು SC/ST ಅಭ್ಯರ್ಥಿಗಳಾಗಿದ್ದಲ್ಲಿ 33 ವರ್ಷ ವಯಸ್ಸಿನ ಒಂದು ಸಡಿಲಿಕೆ ಇರುತ್ತದೆ. ಇನ್ನು ಭಾಷಾ ಕೌಶಲ್ಯ ನೋಡುವುದಾದರೆ ಕರ್ನಾಟಕಕ್ಕೆ ಅರ್ಜಿ ಹಾಕುವ ಅಭ್ಯರ್ಥಿಗಳು ಕನ್ನಡ ಓದುವುದಕ್ಕೆ ಮತ್ತು ಬರೆಯುವುದಕ್ಕೆ ಬರಬೇಕಾಗಿರುತ್ತದೆ. ಈ ಪರೀಕ್ಷೆಯನ್ನು ಕನ್ನಡದಲ್ಲೂ ಸಹ ಪರೀಕ್ಷೆಯನ್ನು ಬರೆಯಬಹುದು. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಪ್ರಿಲಿಮಿನರಿ ಎಕ್ಸಾಮ್, ಮೊದಲ ಹಂತ ಪ್ರಿಲಿಮ್ಸ್. ಇದು ಆನ್ಲೈನ್ ಪರೀಕ್ಷೆ ಆಗಿರುತ್ತದೆ. ಈ ಪೇಪರಲ್ಲಿ 3 ವಿಷಯಗಳಿರ್ತವೆ. ಮೊದಲ ವಿಷಯ ನೋಡುವುದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್. ಈ ವಿಷಯದಲ್ಲಿ 30 ಪ್ರಶ್ನೆಗಳಿರುತ್ತವೆ. 30 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. 20 ನಿಮಿಷ ಸಮಯವಿರುತ್ತದೆ. ಇನ್ನು ಎರಡನೇ ವಿಷಯ ನೋಡೋಣ, ರೀಸನಿಂಗ್ ಎಬಿಲಿಟಿ. ಈ ವಿಷಯದಲ್ಲಿ 30 ಪ್ರಶ್ನೆಗಳಿರ್ತವೆ. 35 ಮಾರ್ಕ್ಸಿಗೆ ಪ್ರಶ್ನೆಗಳು ಇರುತ್ತವೆ ಮತ್ತು 20 ನಿಮಿಷ ಸಹ ಸಮಯಾವಕಾಶವಿರುತ್ತದೆ. ಇನ್ನು ಮೂರನೇ ವಿಷಯ ನ್ಯೂಮರಿಕಲ್ ಎಬಿಲಿಟಿ. ಈ ವಿಷಯದ ಬಗ್ಗೆ ಕ್ವಶನ್ಸ್ ಇರ್ತದೆ. ಈ ವಿಷಯದಲ್ಲಿ 30 ಪ್ರಶ್ನೆಗಳನ್ನು ಕೇಳಲಾಗ್ತದೆ ಮತ್ತು 35 ಮಾರ್ಕ್ಸ್ಗಳಿರ್ತವೆ. ಎಂದಿನಂತೆ ಸಹ 20 ನಿಮಿಷ ಸಮಯಾವಕಾಶವಿರುತ್ತದೆ. ಒಟ್ಟು ಈ ಪ್ರಿಲಿಮ್ಸ್ ಪೇಪರಲ್ಲಿ 100 ಪ್ರಶ್ನೆಗಳಿರುತ್ತವೆ. 100 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. 60 ನಿಮಿಷ ಟೈಮ್ ಇರುತ್ತದೆ. ಈ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ. ತಪ್ಪಾದ ಪ್ರತಿಯೊಂದು ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತ ಮಾಡಲಾಗುತ್ತದೆ. ಸೆಕೆಂಡ್ ಸ್ಟೇಜ್ ಮೇನ್ಸ್ ಎಕ್ಸಾಮ್. ಎರಡನೇ ಹಂತ ಪ್ರಿಲಿಮ್ಸ್ ಪಾಸಾದವರು ಮೇನ್ಸ್ ಎಕ್ಸಾಮ್ ಬರೆಯಲು ಅವಕಾಶವಿರುತ್ತದೆ. ಮೇನ್ಸ್ ಎಕ್ಸಾಮಲ್ಲಿ 4 ವಿಭಾಗಗಳು ಇರುತ್ತವೆ. ಮೊದಲನೆಯ ವಿಭಾಗ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್. ಈ ವಿಭಾಗದಲ್ಲಿ 50 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 50 ಮಾರ್ಕ್ಸಿಗೆ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ ಮತ್ತು 35 ನಿಮಿಷ ಸಮಯಾವಕಾಶವಿರುತ್ತದೆ. ಇನ್ನು ಸೆಕೆಂಡ್ ಸೆಕ್ಷನ್ ಜನರಲ್ ಇಂಗ್ಲೀಷ್ ವಿಷಯ ಇರುತ್ತದೆ. ಇಲ್ಲಿ 40 ಪ್ರಶ್ನೆಗಳಿರುತ್ತವೆ ಮತ್ತು 40 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೆಯಬೇಕಾಗುತ್ತದೆ ಮತ್ತು ಎಂದಿನಂತೆ 35 ನಿಮಿಷ ಸಮಯಾವಕಾಶವಿರುತ್ತದೆ. ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಟೈಪ್. 50 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. 50 ಮಾರ್ಕ್ಸ್ಗೆ ಬರೆಯಬೇಕಾಗುತ್ತದೆ ಮತ್ತು ನಿಮಗೆ 45 ನಿಮಿಷ ಸಮಯಾವಕಾಶವಿರುತ್ತದೆ. ನೆಕ್ಸ್ಟ್ ಫೋರ್ತ್ ಸೆಕ್ಷನ್ ನೋಡೋಣ. ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್. ಅಲ್ಲಿ 50 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 60 ಮಾರ್ಕ್ಸಿಗೆ ನೀವು ಬರೆಯಬೇಕಾಗುತ್ತದೆ ಮತ್ತು 45 ನಿಮಿಷ ನಿಮಗೆ ಸಮಯಾವಕಾಶವಿರುತ್ತದೆ. ಒಟ್ಟು ಈ ಮೇನ್ಸ್ ಎಕ್ಸಾಮಿನೇಷನ್ನಲ್ಲಿ 190 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 200 ಮಾರ್ಕ್ಸಿಗೆ ಎಕ್ಸಾಮು ನೀವು ಬರೆಯಬೇಕಾಗುತ್ತದೆ. 2 ಗಂಟೆ 40 ನಿಮಿಷ ಟೈಮ್ ಇರುತ್ತದೆ. ಇಲ್ಲಿಯೂ ಸಹ ನೆಗೆಟಿವ್ ಮಾರ್ಕ್ ಇರುತ್ತದೆ. ಹಂತ 3 ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್. ನೀವು ಕರ್ನಾಟಕಕ್ಕೆ ಅರ್ಜಿ ಹಾಕಿದ್ದೀರಿ ಎಂದಾದರೆ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಬರೆಯಬೇಕಾಗುತ್ತದೆ ಮತ್ತು ಕನ್ನಡವನ್ನು ಓದುವುದಕ್ಕೆ, ಬರೆಯುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಬರಬೇಕಾಗುತ್ತದೆ. ಈ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗಲೇಬೇಕಾಗಿರುತ್ತದೆ. ಡೈಲಿ ಪತ್ರಿಕೆಯನ್ನು ಓದಿ, ಕನ್ನಡ ವ್ಯಾಕರಣ ಪುಸ್ತಕಗಳನ್ನು ನೋಡಿ ಮತ್ತು ದೈನಂದಿನ ಮಾತುಕತೆಯನ್ನು ಅಭ್ಯಾಸ ಮಾಡಿ
ಕನ್ನಡವನ್ನು ಸರಾಗವಾಗಿ ಮಾತನಾಡಿ ಮತ್ತು ಬರೆಯಿರಿ. ಈ 3 ಹಂತಗಳಲ್ಲಿ ಪಾಸಾದರೆ ನೀವು SBI ಕ್ಲರ್ಕ್ ಆಗಿ ಆಯ್ಕೆಯಾಗುತ್ತೀರಿ. ಈಗ ಅರ್ಜಿ ಶುಲ್ಕದ ಬಗ್ಗೆ ಮಾತನಾಡೋಣ. ಜನರಲ್, OBC ಮತ್ತು EWS ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ಇರುತ್ತದೆ ಮತ್ತು SC, ST, PWD ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಶುಲ್ಕವನ್ನು ಅರ್ಜಿ ಹಾಕುವಾಗ ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತದೆ ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಪಾವತಿಸಬಹುದು. ವೇತನ ವಿವರ. ಸ್ನೇಹಿತರೆ, SBI ಕ್ಲರ್ಕ್ ಹುದ್ದೆಯ ಪ್ರಾರಂಭಿಕ ಮೂಲ ಸಂಬಳ 19,900ರಿಂದ ಪ್ರಾರಂಭವಾಗುತ್ತದೆ. ಇದರ ಜೊತೆಗೆ ಹಲವು ಭತ್ಯೆಗಳು ಸಹ ಸೇರುತ್ತವೆ. ಉದಾಹರಣೆಗೆ ಡಿಯರ್ನೆಸ್ ಅಲೋವೆನ್ಸ್ DA, ಹೌಸ್ ರೆಂಟ್ ಅಲೋವೆನ್ಸ್ HRA, ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್, ಸ್ಪೆಷಲ್ ಅಲೋವೆನ್ಸ್ ಇವು ಸೇರಿ ನಿಮ್ಮ ಒಟ್ಟು ತಿಂಗಳ ಸಂಬಳ ಸುಮಾರು 26,000ರಿಂದ 29,000ವರೆಗೆ ಇರುತ್ತದೆ. ನಗರ HRA ಶೇಕಡ ಪ್ರಮಾಣ ಹಾಗೂ ಬ್ಯಾಂಕ್ ನೀತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸ ಸಹ ಆಗಬಹುದು. ಸ್ನೇಹಿತರೆ, ಈ 3 ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದರೆ ನೀವು SBI ಕ್ಲರ್ಕ್ ಆಗಿ ಆಯ್ಕೆಯಾಗುತ್ತೀರಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಬ್ಯಾಂಕಿಂಗ್ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.